ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾನು ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ UUCMS ಅಲ್ಲಿ ನಾವು ಕಾಲೇಜಿನ ಫೀಸ್ ರೆಸಿಪ್ಟನ್ನು ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದು ತುಂಬ ಜನ ಸ್ಟೂಡೆಂಟ್ಸ್ಗೆ ಡೌಟ್ ಇದೆ. ಸೊ ಅದನ್ನು ನಾನು ತೋರಿಸ್ಕೊಡೋಣ ಅಂತ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೋಡಿ, ಕ್ರೋಮಲ್ಲಿ ನಮಗೆ UUCMS karnataka.government.in ವೆಬ್ಸೈಟನ್ನು ನಾವು ಕ್ಲಿಕ್ ಮಾಡಿದ್ರೆ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಅಲ್ಲೋಗಿ ಮತ್ತೆ ನಾವು ಇನ್ನೊಂದು UUCMSನ ಲಾಗಿನ್ ಮಾಡಬೇಕು. ಅದು ನಮಗೆ ಈ ರೀತಿ ಸ್ಕ್ರೀನ್ ತೋರಿಸುತ್ತೆ. ಸೊ ಈ ಒಂದು ಸ್ಕ್ರೀನಲ್ಲಿ ನಮಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಮತ್ತು ಎಂಟರ್ ಕ್ಯಾಪ್ಚ್ ಇದು 3 ಕೂಡ ತೋರಿಸುತ್ತೆ. ಸೊ ಈ 3 ನಾವು ಎಂಟ್ರಿ ಮಾಡ್ಕೋಬೇಕಾಗತ್ತೆ. ನಮ್ಮ ಒಂದು ರಿಜಿಸ್ಟರ್ ನಂಬರ್ ಮತ್ತು ಪಾಸ್ವರ್ಡ್ ಮತ್ತು ಕ್ಯಾಪ್ಚರ್. ಸೊ ಈ 3 ಕೂಡ ಎಂಟರ್ ಮಾಡಿಕೊಂಡು ಲಾಗಿನ್ ಆಗಬೇಕಾಗತ್ತೆ. ಸೊ ಲಾಗಿನ್ ಆಗಿದ ನಂತರ ನೋಡಿ, ಕೆಳಗಡೆ ನಮಗೆ ಕಾಣಿಸ್ತಾ ಇದೆ ಸೆಲೆಕ್ಟ್ ಸ್ಪೆಸಿಫಿಕೇಷನ್ಸ್ ಬಿಫೋರ್ ಪೇಮೆಂಟ್ ಅಂತ ತೋರಿಸ್ತಾ ಇದೆ. ಸೊ ಇದನ್ನು ನಾವು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಫೀಸ್ ರೆಸಿಪ್ಟ್ ತೋರಿಸುತ್ತೆ. ನೋಡಿ, ಇಲ್ಲಿ ಕಾಂಬಿನೇಷನ್ ಅಂತ ತೋರಿಸ್ತಿದ್ದಿಲ್ಲ, ಅದ್ರ ಮೇಲೆ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಒಂದು ಕಾಂಬಿನೇಷನ್ ಸೆಲೆಕ್ಟ್ ಆಗುತ್ತೆ. ಸೊ ಅದಾದ ನಂತರ ಇಲ್ಲಿ ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ತೋರಿಸುತ್ತೆ. ಸೊ ನೀವು ಆಫ್ಲೈನಾಗಿ ಕ್ಲಿಕ್ ಮಾಡ್ಕೊಂಡು ಕನ್ಫರ್ಮ್ ಕೊಡಿ. ಸೊ ಕನ್ಫರ್ಮ್ ಕೊಟ್ಟಾದಮೇಲೆ ನಮಗೆ ಫೀಸ್ ಪೇಡ್ ಡೀಟೇಲ್ಸು ತೋರಿಸುತ್ತೆ. ಸೊ ಅಲ್ಲಿ ನಾವು ಚಲನ್ನ ನಂಬರ್, ರೆಸಿಪ್ಟ್ ನಂಬರ್ ಏನಿರುತ್ತೆ ಸೊ ಅದನ್ನು ಹಾಕಬೇಕಾಗತ್ತೆ. ಸೊ ಅದು ಹಾಕಿದ ನಂತರ ಆ್ಯಕ್ಚುಲ್ ಅಮೌಂಟು ನಾವು ಏನು ಪೇ ಮಾಡಿದ್ದೀವಿ ಸೊ ಅದನ್ನು ಹಾಕಬೇಕಾಗತ್ತೆ. ಅದಾದ ನಂತರ ಪೇಮೆಂಟ್ ಯಾವ ದಿನ ನಾವು ಮಾಡಿದ್ದೀವಿ ಆ ಡೇಟ್ನ ಮೆನ್ಷನ್ ಮಾಡಬೇಕು ನಾವಲ್ಲಿ. ಸೊ ಮೆನ್ಷನ್ ಮಾಡಿದ ನಂತರ ನಾವು ಸಬ್ಮಿಟ್ನ ಕೊಡಬೇಕು. ಇಲ್ಲಿ ಬಂತು ನಮಗೆ ಚೂಸ್ ಫೈಲ್ ಅಂತ ಇದೆ. ಸೊ ಚೂಸ್ ಫೈಲಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಸೊ ನಮಗೆ ಈ ರೀತಿ ತೋರಿಸುತ್ತೆ. ಸೊ ಫೈಲ್ಸು ಡೀಟೇಲ್ಸ್ ತೋರಿಸುತ್ತೆ. ಇಲ್ಲಿ ನೀವು ಮುಂಚೆನೇ ಒಂದು ಫೋಟೋ ತೊಗೊಂಡು ಗ್ಯಾಲರಿಯಲ್ಲಿ ನೀವು ಒಂದು ಫೀಸ್ನ ರೆಸಿಪ್ಟನ್ನು ನೋಡಿ ಈ ರೀತಿ ಫೋಟೋ ತೊಗೊಂಡು ಗ್ಯಾಲರಿಯಲ್ಲಿ ಸೇವ್ ಮಾಡ್ಕೊಳ್ಳಿ ಫಸ್ಟು. ಸೊ ಗ್ಯಾಲರಿಯಲ್ಲಿ ಸೇವ್ ಆದ ನಂತರ ಸೊ ನೀವು ಮತ್ತೆ ಆ ವೆಬ್ಸೈಟಲ್ಲಿ ನೋಡಿದಾಗ ನಿಮಗೆ ಆ ಒಂದು ಚಲನ್ನು ಕಾಣಿಸುತ್ತೆ. ಸೊ ಅಲ್ಲಿ ಗ್ಯಾಲರಿಯಲ್ಲಿ ಹೋಗಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇದು ಚಲನ್ನ ನೀವು ಫೋಟೋ ತೊಗೋಬೇಕಾದ್ರೆ ಈ ರೀತಿ ಕ್ರಾಪ್ ಮಾಡಿ ತೊಗೊಳ್ಳಿ. ಸೊ ಕ್ರಾಪ್ ಮಾಡಿ ತೊಗೊಳ್ಳೋದ್ರಿಂದ ಅದು GB KB ಆ ಥರ ಇರುತ್ತೆ. ಸೊ KB ಒಂದು ಇಷ್ಟು 15 KB 14 KB ಆ ಥರ ಇರುತ್ತೆ. ಸೊ ಅದನ್ನು ನಾವು ಅಪ್ಲೋಡ್ ಮಾಡಬೇಕಾಗತ್ತೆ. ಕಡಿಮೆ ಒಂದು ಕ್ವಾಂಟಿಟಿಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ನೋಡಿ ಈ ರೀತಿ ಬರುತ್ತೆ. ಇದು ಬಂದ ನಂತರ ನೀವು ನೆಕ್ಸ್ಟು ಈ ರೀತಿ ಫೈಲ್ ಓಪನ್ ಮಾಡಿದ್ರೆ ಇಲ್ಲಿ ನಿಮಗೆ ಗ್ಯಾಲ್ರಿ ಓಪನ್ ಆಗುತ್ತೆ. ಸೊ ಗ್ಯಾಲ್ರಿಯಲ್ಲಿ ಬಂದು ನಿಮಗೆ ಆ ಫೋಟೋ ಸೇವ್ ಆಗಿರುತ್ತಲ್ಲ ಸೊ ಅದನ್ನು ಅಪ್ಲೋಡ್ ಮಾಡಬೇಕು. ಅದು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಒಂದು ಪೇಟಿಎಮ್ಮು ಸಕ್ಸಸ್ಫುಲಿ ಅಂತ ಒಂದು ಮೆಸೇಜ್ ಬರುತ್ತೆ. ಇಮೇಲಲ್ಲೂ ಕೂಡ ನಿಮಗೆ ಮೆಸೇಜ್ ಬರುತ್ತೆ. ಇದು ಸೊ ಸಕ್ಸಸ್ಫುಲಿ ಆಗಿರುವಂಥದ್ದು ನಿಮಗೆ ಮೆಸೇಜ್ ಬರುತ್ತೆ. ಸೊ ಈ ಮೆಸೇಜ್ ಬಂದರೆ ನಿಮಗೆ ಪೇಮೆಂಟು ಸಕ್ಸಸ್ಫುಲ್ಲಾಗಿ ಆಗಿದೆ ಅಂತ ಅರ್ಥ. ಸೊ ಯಾರಿಗೆಲ್ಲ ಈ ವಿಡಿಯೋ ಹೆಲ್ಪ್ಫುಲ್ ಅನಿಸ್ತು ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಸೊ ನೀವು ಒಂದು ಸಬ್ಸ್ಕ್ರೈಬು, ಲೈಕ್ಸು, ಶೇರ್ ಮಾಡಿದ್ರೆ ಸೊ ಕಮೆಂಟ್ಸ್ ಹಾಕಿದ್ರೆ ನಮಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ ಇಂತಹ ವಿಡಿಯೋಗಳನ್ನು ಮಾಡೋದಕ್ಕೋಸ್ಕರ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಮತ್ತು ಮುಂದೆ ಯಾವ ರೀತಿ ವಿಡಿಯೋ ಬೇಕು ಅಂತ ಹೇಳಿ ನಾನು ಮಾಡಿಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.